ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಮಂಡ್ಯದಲ್ಲಿ ಲವ್ ಜಿಹಾದ್ ನಡೆದಿದೆ ಅನ್ನುವ ಆರೋಪ ಕೇಳಿ ಬಂದಿದೆ. ಮಂಡ್ಯದಲ್ಲಿ ಲವ್ ಜಿಹಾದ್ ಆರೋಪ ಕೇಳಿ ಬಂದಿದ್ದು, ಪ್ರೀತಿ ಹೆಸರಲ್ಲಿ ಅಪ್ರಾಪ್ತ ಬಾಲಕಿಯನ್ನ ಕರೆದುಕೊಂಡು ಹೋಗಿರುವ ಆರೋಪ ಕೂಡ ಇದೆ. ಸೈಯದ್ ತಬ್ರೀಜ್ ಎಂಬಾತನ ವಿರುದ್ಧ ಲವ್ ಜಿಹಾದ್ ಆರೋಪ ಕೇಳಿ ಬರ್ತಾ ಇದೆ. ಪ್ರೀತಿ ಹೆಸರಲ್ಲಿ ಅಪ್ರಾಪ್ತ ಬಾಲಕಿಯನ್ನ ಕರೆದುಕೊಂಡು ಹೋಗಿದ್ದಾನೆ ಅನ್ನೋ ಆರೋಪ ಮಂಡ್ಯ ಜಿಲ್ಲೆಯ KR ಪೇಟೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಬಾಲಕಿ ಪೋಷಕರಿಂದ ಈಗ ಆತನ ವಿರುದ್ಧ ಸೈಯದ್ ತಬ್ರೀಜ್ ಅಂತ ಆತನ ಹೆಸರು, ಆತನ ವಿರುದ್ಧ ಆರೋಪ ಕೇಳಿ ಬಂದಿದೆ. ದೂರು ಕೂಡ ದಾಖಲಾಗಿದೆ. ದೂರಿನ ಬಳಿಕ ಬಾಲಕಿ ಮತ್ತು ಯುವಕನನ್ನ ಪೊಲೀಸರು ಫೈನಲಿ ಕರೆದುಕೊಂಡು ಬಂದಿದ್ದಾರೆ. ಪೊಲೀಸ್ ಠಾಣೆಯ ಮುಂದೆ ಹಿಂದೂ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ವು. ಯಾಕೆ ಹಿಂದೂ ಸಂಘಟನೆಗಳು ಬಂತು ಅಂದ್ರೆ, ಇಲ್ಲಿ ಲವ್ ಜಿಹಾದ್ ನಡೆದಿದೆ ಅನ್ನುವ ಆರೋಪ ಕೇಳಿ ಬಂತು. ಎರಡು ವಿಚಾರಗಳನ್ನ ಪ್ರಮುಖವಾಗಿ ಗಮನಿಸಬಹುದು. ಇಲ್ಲಿ ಎರಡು ಕೂಡ ಗಂಭೀರವಾದ ಪ್ರಕರಣಗಳೇ. ಒಂದು, ಅಪ್ರಾಪ್ತೆ ಆಕೆ, ಇನ್ನೂ ಕೂಡ 18 ವರ್ಷ ತುಂಬಿಲ್ಲ. ಮತ್ತೊಂದು, ಲವ್ ಜಿಹಾದ್ ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಪೊಲೀಸರು ವಿಚಾರಣೆ ನಡೆಸಿ ಇಬ್ಬರನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರೋಹಿತ್ ನೀಡ್ತಾರೆ. ರೋಹಿತ್, ಈ ಪ್ರಕರಣ ಸದ್ಯ ಎಲ್ಲಿ ತನಕ ಬಂದು ನಿಂತಿದೆ? ವಿದ್ಯಾ, KR ಪೇಟೆಯ 15 ವರ್ಷದ ಅಪ್ರಾಪ್ತ ಬಾಲಕಿಯನ್ನ 19 ವರ್ಷದ ಸೈಯದ್ ತಬ್ರೀಜ್ ಎಂಬಾತ ಏನು ಪ್ರೀತಿ ಹೆಸರನ್ನ ಹೇಳ್ಕೊಂಡು ಆಕೆಯನ್ನ ಕರೆದುಕೊಂಡು ಹೋಗಿರ್ತಾನೆ. ಇದಕ್ಕೆ ಪೂರಕವಾಗಿ ಹುಡುಗಿಯ ಪೋಷಕರು ಸಹ ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ತಾರೆ. ದೂರಿನ ಅನ್ವಯವಾಗಿ ಅವರಿಬ್ಬರನ್ನು ಸಹ ಪೊಲೀಸ್ ಠಾಣೆಗೆ ಕರೆತರುವಂತದ್ದು. ಒಂದು, ಆಕೆ ಇನ್ನು ಅಪ್ರಾಪ್ತೆ, ಆ ನಿಟ್ಟಿನಲ್ಲಿ ಆತನ ಬಗ್ಗೆ ಕೇಸ್ ದಾಖಲು ಮಾಡಬೇಕು ಅಂತ ಒಂದ್ ನಿಟ್ಟಿನಲ್ಲಿ ಪೋಷಕರು ಆಗ್ರಹ ಮಾಡಿದ್ರೆ, ಇನ್ನೊಂದ್ ಕಡೆ ಹಿಂದೂ ಕಾರ್ಯಕರ್ತರು ಇದು ಲವ್ ಜಿಹಾದ್ ನ ಒಂದು ಭಾಗವಾಗಿದೆ, ಆ ನಿಟ್ಟಿನಲ್ಲಿ ಈ ಒಂದು ಯುವಕ ಅಪ್ರಾಪ್ತ ಯುವಕಿಯನ್ನ ಲವ್ ಮಾಡುವ ನೆಪದಲ್ಲಿ ಈಕೆಯನ್ನ ಕರ್ಕೊಂಡು ಹೋಗಿದ್ದಾನೆ, ಮುಸ್ಲಿಂ ಧರ್ಮಕ್ಕೆ ಕನ್ವರ್ಟ್ ಮಾಡುವ ನಿಟ್ಟಿನಲ್ಲಿ ಈ ಒಂದು ಷಡ್ಯಂತ್ರಗಳು ನಡೀತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಇದ್ರ ಬಗ್ಗೆ ತನಿಖೆ ಆಗ್ಬೇಕು. ಈ ಬಗ್ಗೆ ಸಾಕಷ್ಟು ಜಾಲ KR ಪೇಟೆಯಲ್ಲಿ ಇದೆ. ಆ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ಬಂಧನ ಮಾಡಿ ಸೂಕ್ತವಾದಂತ ತನಿಖೆಯನ್ನ ನಡೆಸಬೇಕು ನಿಟ್ಟಿನಲ್ಲಿ ಆಗ್ರಹವನ್ನ ಮಾಡ್ತಾ ಇರುವಂತದ್ದು ಹಿಂದೂ ಕಾರ್ಯಕರ್ತರು. ವಿದ್ಯಾ, ಎಸ್, ಥ್ಯಾಂಕ್ ಯು ರೋಹಿತ್ ತಮ್ಮ ಡೀಟೇಲ್ಸ್ಗೆ. ಮಂಡ್ಯ ಜಿಲ್ಲೆಯ KR ಪೇಟೆಯಲ್ಲಿ ನಡೆದಿದ್ದಂತಹ ಘಟನೆ. ಆ ಹುಡುಗನಿಗೂ 19 ವರ್ಷ, ಇನ್ನು ಹುಡುಗಿಗೆ ಬರೀ 15 ವರ್ಷ, ಕರ್ಕೊಂಡು ಹೋಗಿದ್ದಾನೆ ಅನ್ನುವಂಥದ್ದೊಂದು ಆರೋಪ. ಮಗದೊಂದು ಕಡೆ ಲವ್ ಜಿಹಾದ್ ಅನ್ನುವಂತಹ ಆರೋಪ ಕೂಡ ಕೇಳಿಬಂದಿತ್ತು. ಪೊಲೀಸ್ ಸ್ಟೇಷನ್ನ ಮುಂಭಾಗ ಅದಕ್ಕೆ ಹಿಂದೂ ಸಂಘಟನೆಗಳು ಪ್ರತಿಭಟನೆ ಕೂಡ ನಡೆಸಿದ್ವು. ಸದ್ಯ ಸುಖಾಂತ್ಯ ಕಂಡಿದೆ, ಅಂದರೆ ಇಬ್ಬರು ಕೂಡ ಸಿಕ್ಕಿದ್ದಾರೆ, ವಾಪಸ್ ಬಂದಿದ್ದಾರೆ.